ಓಂ ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದ್ರಾಂ ದತ್ತಾತ್ರೇಯಾಯ ನಮಃ. ಕನ್ಯಾ ರಾಶಿಯವರ ಜನವರಿ ತಿಂಗಳ ಜಾತಕ ಭವಿಷ್ಯ, ಮಾಸ ಭವಿಷ್ಯ ಅಂತಂದ್ರೆ ಇಲ್ಲಿ ಗ್ರಹಗಳು ಬದಲಾವಣೆ ಆದಾಗ ನಮ್ಮ ಜೀವನದಲ್ಲಿ ಒಂದಷ್ಟು ಪರಿವರ್ತನೆ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಮಾಸದಲ್ಲಿ ಗ್ರಹಗಳು ಬದಲಾವಣೆ ಆಗೋದ್ರಿಂದ ಕನ್ಯಾ ರಾಶಿಯವರು ಯಾವ ಯಾವ ವಿಷಯದಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು, ಯಾವ ವಿಷಯದಲ್ಲಿ ಅತ್ಯಂತ ನಿರಾತಂಕರಾಗಿರಬೇಕು, ಇದೆಲ್ಲವನ್ನ ನೋಡ್ತೇವೆ. ತಮಗೆಲ್ರಿಗೂ ನಮ್ಮ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ದತ್ತ ಚೈತನ್ಯ ಫೌಂಡೇಶನ್ ಅನೇಕ ಒಳ್ಳೊಳ್ಳೆ ವಿಷಯವನ್ನ ನಾನು ಜ್ಯೋತಿಷ್ಯ ವಿಷಯ, ವಾಸ್ತು ವಿಷಯ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನಮ್ಮ ಚಾನಲ್ಗೆ ಹೋಗಿಬಿಟ್ಟು ಆ ಎಲ್ಲ ವಿಷಯ, ನಿಮ್ಗೆ ಯಾವುದಾದ್ರೂ ಸಂಶಯ ಇತ್ತು ಅಂತಂದರೆ ಅದನ್ನು ಖಂಡಿತವಾಗಿಯೂ ತಿಳ್ಕೊಳ್ಳಿ. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಕನ್ಯಾ ರಾಶಿಯವರ ಜನವರಿ ತಿಂಗಳು ಯಾವ ರೀತಿಯಾಗಿರುತ್ತೆ. ಅಲ್ಲಿ ಒಂದು ಮಹತ್ವದ ವಿಷಯ ನೋಡಿ ಅಂತಂದ್ರೆ, ಜೀವನದ ಒಂದು ಯಶಸ್ಸಿಗೆ, ನಿಮ್ಮ ಒಂದು ಯಶಸ್ಸಿಗೆ ಸಹಬಾಳ್ವೆ ಮುಖ್ಯ ಅನ್ನುವಂಥ ಒಂದು ಮಂತ್ರ, ಇದನ್ನ ನೀವು ಮನಸ್ಸಿನಲ್ಲಿ ನಿಮ್ಮ ಗಮನದಲ್ಲಿ ಇಟ್ಟುಕೊಂಡು ಮುಂದುವರಿಯಿರಿ. ಇಲ್ಲಿ ಬೇರೆಯವರ ಕೋಆಪರೇಷನ್ ಬಹಳ ಬೇಕು. ಇವತ್ತು ಕುಟುಂಬದಲ್ಲಿ ಇರಬಹುದು, ಅಥವಾ ನಿಮ್ಮ ಉದ್ಯೋಗ ಕ್ಷೇತ್ರ ಇರಬಹುದು, ಅಥವಾ ಹೊರಗಡೆ ಸಮಾಜದಲ್ಲಿ ಇರಬಹುದು, ಎಲ್ಲಿಯೇ ಆಗಲಿ ಈ ಒಂದು ಮಂತ್ರವನ್ನ ನೀವು ಖಂಡಿತವಾಗಿಯೂ ಕನ್ಯಾ ರಾಶಿಯವರು ಗಮನದಲ್ಲಿ ಇಟ್ಟುಕೊಳ್ಳಿ. ಎಲ್ಲರ ಜೊತೆ ಹೊಂದಿಕೊಂಡು ಹೋಗಿ. ಅದು ನಿಮ್ಮ ಒಂದು ಯಾವುದೇ ಸಮಸ್ಯೆಗೆ ಉತ್ತರ ಕೂಡ ಕೊಡುತ್ತೆ, ಆಮೇಲೆ ನಿಮ್ಮ ಯಶಸ್ಸಿಗೂ ಖಂಡಿತವಾಗಿಯೂ ದಾರಿಯನ್ನ ಮಾಡಿಕೊಡುತ್ತೆ. ಅದರ ಜೊತೆಗೆ ನೋಡಿ, ಒಂದಷ್ಟು ಚಿಕ್ಕ ಚಿಕ್ಕ ವಿಷಯಗಳನ್ನ ಅನಾವಶ್ಯಕವಾಗಿ ದೊಡ್ಡದಾಗಿ ಮಾಡದೆ ಮನಸ್ಸನ್ನ ಕೆಡಿಸ್ಕೊಳ್ಬೇಡಿ. ಮನಸ್ಸು ಕೆಡುವಂಥ ಸಾಧ್ಯತೆ ಇರುತ್ತೆ. ಅದರಿಂದ ನಿಮ್ಮ ಆರೋಗ್ಯ ಕೂಡ ಹಾಳಾಗಬಹುದು, ಕೌಟುಂಬಿಕ ವಾತಾವರಣ ಕೆಡಬಹುದು, ಉದ್ಯೋಗ ಕ್ಷೇತ್ರದಲ್ಲಿ ನೀವು ಸರಿಯಾಗಿ ಕೆಲಸವನ್ನು ಮಾಡದೇ ಇರಬಹುದು. ನೋಡಿ, ಚಿಕ್ಕ ಚಿಕ್ಕ ವಿಷಯವನ್ನ ದೊಡ್ಡದಾಗಿ ಮಾಡಿಕೊಳ್ಬೇಡಿ. ಒಂದಷ್ಟು ಇಗ್ನೋರ್ ಮಾಡಿ, ಒಂದಷ್ಟು ವಿಷಯಗಳನ್ನ ಮನಸ್ಸಿಗೆ ಹಚ್ಕೊಳ್ಬೇಡಿ. ಇದೊಂದು ಮಹತ್ವದ ವಿಷಯವನ್ನ ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಇನ್ನು ನಿಮ್ಮ ಉದ್ಯೋಗ ಕ್ಷೇತ್ರ, ವ್ಯಾಪಾರ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಇಲ್ಲ. ಗುರು 9ನೇ ಮನೆಯಲ್ಲಿ ಇದ್ದಾನೆ, ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ತಾನೆ. ಎಲ್ಲೇ ಕೊರತೆಯಾದರೂ ಕೂಡ ಒಂದು ಗುರುವಿನ ಅನುಗ್ರಹ ನಿಮಗಿರೋದ್ರಿಂದ ಎಲ್ಲ ಕಷ್ಟದಲ್ಲೂ ಕೂಡ ನಿಮಗೆ ಖಂಡಿತವಾಗಿಯೂ ಸಹಾಯ ಸಿಕ್ಕೇ ಸಿಗುತ್ತೆ. ನೋಡಿ, ಅದರ ಜೊತೆಗೆ ಬಂದಂಥ ಹಣವನ್ನ ಯಾವುದೇ ವಿಚಾರವನ್ನ ಮಾಡದೆ ಬೇರೆಯವರಿಗೋಸ್ಕರ ಅನಾವಶ್ಯಕವಾಗಿ ಖರ್ಚನ್ನ ಮಾಡಬೇಡಿ. ಇದೊಂದು ಎಚ್ಚರಿಕೆಯನ್ನ ತೆಗೆದುಕೊಳ್ಳಿ. ಎಲ್ಲಿ ಅವಶ್ಯಕತೆ ಇದೆಯೋ ದಾನವನ್ನ ಮಾಡಿ ಅವಶ್ಯಕತೆ ಇದ್ದವರಿಗೆ. ಆದರೆ ಯಾವುದೇ ಹಿಂದೆ ಮುಂದೆ ವಿಚಾರವನ್ನ ಮಾಡದೇನೆ ಅನಾವಶ್ಯಕವಾಗಿ ಖರ್ಚನ್ನ ಬೇರೆಯವರಿಗೋಸ್ಕರ ಮಾಡಬೇಡಿ. ಅವರಿಗೆ ಅವಶ್ಯಕತೆ ಇತ್ತು ಅಂತಂದರೆ ಖಂಡಿತವಾಗಿಯೂ ವಿಚಾರವನ್ನ ಮಾಡಿ ಆ ವಿಷಯದಲ್ಲಿ ಮುಂದುವರಿಯಿರಿ. ಇನ್ನು ನಿಮ್ಮ ಮನೆ ವಿಷಯಕ್ಕೆ ಬಂದಾಗ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಗಮನವನ್ನು ಹರಿಸಿ. ಯಾಕೆ ಅಂದರೆ ಇದು ಬಹಳ ಮಹತ್ವದ ಸಮಯ. ಮಕ್ಕಳು ಇದ್ದರು ಅಂತಂದರೆ ಇಲ್ಲೊಂದು ನೀವು ಲಕ್ಷ್ಯ ಬೇರೆ ಯಾವಾಗಲೂ ಬಾಕಿ ವಿಷಯದ ಜೊತೆಗೆ ಇಲ್ಲಿ ಒಂದು ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ಹರಿಸಿ. ಸೊ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಾದರೂ ಕೊರತೆ ಅಂತ ಅನ್ನಿಸ್ತಾ ಇದ್ದರೆ ಖಂಡಿತವಾಗಿಯೂ ಒಂದು 3 ಶನಿವಾರದ ದಿವಸ ಆಂಜನೇಯನಿಗೆ ಒಂದು ತೈಲಾಭಿಷೇಕವನ್ನು ಮಾಡಿಕೊಳ್ಳಿ. ಅದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಖಂಡಿತವಾಗಿಯೂ ಪರಿಹಾರ ಆಗತ್ತೆ. ಆರೋಗ್ಯ ವಿಷಯದಲ್ಲಿ ಒಂದಷ್ಟು ಆತಂಕ ಇರೋದು ಸಹಜ. ಅಲ್ಲಿ ಆಲಸ್ಯತನವನ್ನು ಮಾಡಿಕೊಳ್ಬೇಡಿ. ಸೂಕ್ತ ಸಮಯಕ್ಕೆ ಅಂತಂದರೆ ಖಂಡಿತವಾಗಿಯೂ ಅದನ್ನು ದೀರ್ಘವಾಗಿ ಮಾಡದೆ, ಅಂತಂದರೆ ಸುಮ್ಮನೆ ಅದನ್ನು ಮುಂದೆ ಹಾಕ್ತಾ ಹೋಗದೆ ಸಕಾಲಕ್ಕೆ ಅದಕ್ಕೆ ಬೇಕಾದಂಥ ಪರಿಹಾರವನ್ನು ಮಾಡಿಕೊಳ್ಳಿ. ಅದರಿಂದ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಬೇಗನೆ ಪರಿಹಾರವಾಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಇನ್ನು ವಿವಾಹದ ವಿಷಯದಲ್ಲಿ ಅವಿವಾಹಿತರಿಗೆ ತುಂಬ ಒಳ್ಳೆಯ ಕಾಲ ಇರೋದರಿಂದ ಸಾಧ್ಯವಾದಷ್ಟು ಬೇರೆ ಒತ್ತಡಗಳನ್ನು ಕಡಿಮೆ ಮಾಡಿಕೊಳ್ಳಿ. ಇದೇ ವಿಷಯಕ್ಕೆ ಬೆನ್ನು ಹತ್ಕೊಳ್ಳಿ. ಸೊ ಇದರಿಂದ ನೀವು ಎಷ್ಟು ಸಾಧ್ಯವಾದಷ್ಟು ಎಷ್ಟು ಪ್ರಯತ್ನವನ್ನು ಹೆಚ್ಚಿಗೆ ಮಾಡ್ತಿರೋ ಅಷ್ಟು ಬೇಗ ನಿಮಗೆ ವಿವಾಹ ಯೋಗ ಬರುತ್ತೆ. 9ನೇ ಗುರು ಸಾಧ್ಯವಾದಷ್ಟು ವಿವಾಹವನ್ನು ಮಾಡ್ತಾನೆ. ಇದು ಮುಂದಿನ ವರ್ಷದ ಏಪ್ರಿಲ್ ತಿಂಗಳವರೆಗೆ ಇರೋದ್ರಿಂದ ಎಲ್ಲ ಕೆಲಸವನ್ನು ಬದಿಗೊತ್ತಿ ಈ ವಿಷಯದಲ್ಲಿ ಪ್ರಯತ್ನವನ್ನು ಮುಂದುವರಿಸಿ. ನೋಡಿ, ಯಾವುದೇ ವಿಷಯದಲ್ಲಿ ನೀವು ಅನಾವಶ್ಯಕವಾಗಿ ಹಿಂಜರಿಕೆಯನ್ನು ತೆಗೆದುಕೊಳ್ಬೇಡಿ. ಒಳ್ಳೊಳ್ಳೆ ನಿರ್ಧಾರವನ್ನು ತೆಗೆದುಕೊಳ್ಳಿ.
ದ್ವಂದ್ವ ಮನಸ್ಥಿತಿಯನ್ನು ಖಂಡಿತವಾಗಿಯೂ ಇಟ್ಟುಕೊಳ್ಬೇಡಿ. ಗುರು ಅನುಗ್ರಹ ಇರೋದರಿಂದ ಒಂದಷ್ಟು ಧೈರ್ಯವನ್ನು ತೋರಿಸೋದು ಬಹಳ ಒಳ್ಳೆಯದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನೋಡಿ, ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಶತ್ರುಗಳು ಮಿತ್ರರಾಗುವಂಥ ಕಾಲ. ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಳ್ಳಿ. ಇಷ್ಟು ದಿವಸದವರೆಗೆ ನಿಮಗೆ ಆಗದೇ ಇರುವಂತೆ ಇರುವವರು ಈಗ ನಿಮ್ಮ ಜೊತೆಗೆ ಬರುವಂಥ ಸಾಧ್ಯತೆ ಇರೋದರಿಂದ ಅಲ್ಲೊಂದು ಎಚ್ಚರಿಕೆಯನ್ನು ತೆಗೆದುಕೊಂಡು ಮಾಡಿಕೊಳ್ಳಿ. ಅದರ ಜೊತೆಗೆ ನೀವು ಯಾವುದಾದ್ರೂ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದರೆ ನಿಮ್ಮ ಸಹೋದ್ಯೋಗಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ಆತ್ಮೀಯತೆಯಿಂದ ಕೆಲಸವನ್ನು ಮಾಡಿಕೊಳ್ಳಿ. ಅದರಿಂದ ನಿಮ್ಮ ಕೆಲಸಗಳು ಅತ್ಯಂತ ಸುಲಭವಾಗುತ್ತೆ, ನಿಮ್ಮ ಟೆನ್ಷನ್ ಕಡಿಮೆಯಾಗುತ್ತೆ. ಈ ಮಾರ್ಗದಲ್ಲಿ ನೀವು ಇದನ್ನು ಪರಿಹಾರ ಮಾಡಿಕೊಳ್ಳಿ. ಇನ್ನು ಈ ಮಾಸದಲ್ಲಿ ನೋಡಿ, ಕನ್ಯಾ ರಾಶಿಯವರು ಒಂದು ರಾಹು ದೋಷದ ಪರಿಹಾರವನ್ನು ಖಂಡಿತವಾಗಿಯೂ ಮಾಡಿಕೊಳ್ಳಿ. ಅಂದರೆ ನಿಮ್ಮ ಕೌಟುಂಬಿಕ ಜೀವನ, ದಾಂಪತ್ಯ ಜೀವನ ಅಲ್ಲೇನಾದರೂ ಭಿನ್ನಾಭಿಪ್ರಾಯ ಇತ್ತು ಅಂತಂದರೆ, ಅನಾವಶ್ಯಕವಾದಂತಹ ಜಗಳಗಳು ಆಗ್ತಾ ಇತ್ತು ಅಂತಂದರೆ ಅದಕ್ಕೆ ನಿಮಗೆ ಪರಿಹಾರ ಖಂಡಿತವಾಗಿಯೂ ಸಿಗುತ್ತೆ. ಸೊ ಗುರುವಾರದ ದಿವಸ ಒಂದು ಕರಿಬೆಟ್ಟೆ ಮತ್ತು ಒಂದಷ್ಟು ಉದ್ದಿನ ಬೇಳೆಯನ್ನು ಯಾವುದಾದರೂ ನವಗ್ರಹ ದೇವಸ್ಥಾನದಲ್ಲಿ ಪೂಜಾದಿಗಳನ್ನು ಮಾಡಿಸಿ ಅದನ್ನು ದಾನವನ್ನಾಗಿ, ಅಥವಾ ಯಾರಾದರೂ ದಾನ ತೆಗೆದುಕೊಂಡ್ರೆ ದಾನವನ್ನು ಕೊಡಿ, ಅಥವಾ ದೇವಸ್ಥಾನದಲ್ಲಿ ಸಮರ್ಪಣೆಯನ್ನು ಮಾಡಿ. ಅದರಿಂದ ನಾನು ಹೇಳ್ತಾ ಇರೋದು, ಮುಖ್ಯವಾಗಿ ನಿಮ್ಮ ದಾಂಪತ್ಯ ಜೀವನಕ್ಕೆ ಇರುವಂಥ ತೊಂದರೆ ಖಂಡಿತವಾಗಿಯೂ ಪರಿಹಾರ ಆಗುತ್ತೆ. ಅದನ್ನು ಬಿಟ್ಟರೆ ಬಾಕಿ ಎಲ್ಲ ವಿಷಯ ಚೆನ್ನಾಗಿದೆ. ಒಳ್ಳೆಯದಾಗಲಿ.